ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಿಶು ಆನ್ಲೈನ್ ಸರ್ವಿಸಸ್. ಒಂದೇ ಕ್ಲಿಕ್ನಲ್ಲಿ ಯಾವುದೇ ಒಂದು ಇಮೇಜ್ನ ಬ್ಯಾಕ್ಗ್ರೌಂಡನ್ನು ಯಾವ ರೀತಿ ಚೇಂಜ್ ಮಾಡೋದು, ಹಾಗೆ ನಾವು ಬ್ಯಾಕ್ಗ್ರೌಂಡನ್ನು ಯಾವ ರೀತಿ ರಿಮೂವ್ ಮಾಡೋದು ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಫೋಟೋಶಾಪನ್ನು ಓಪನ್ ಮಾಡಿ, ನೆಕ್ಸ್ಟ್ ಇಲ್ಲಿ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದರಲ್ಲಿ ಓಪನ್ ಅಂತ ಕೊಡಿ. ಇಲ್ಲಿ ನಿಮ್ಮ ಇಮೇಜು ಯಾವ ಫೋಲ್ಡರಲ್ಲಿ ಇರುತ್ತೋ ಆ ಫೋಲ್ಡರಿಂದ ನೀವು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಓಪನ್ ಅಂತ ಕೊಟ್ಟರೆ ನಿಮಗೆ ಆ ಒಂದು ಇಮೇಜು ಈ ರೀತಿ ಓಪನ್ ಆಗುತ್ತೆ. ಈ ಫೋಟೋ ಹಿಂದೆ ಒಂದು ಬ್ಯಾಕ್ಗ್ರೌಂಡ್ ಇದೆ ನೋಡಿ. ಈ ಬ್ಯಾಕ್ಗ್ರೌಂಡನ್ನು ಯಾವ ರೀತಿ ರಿಮೂವ್ ಮಾಡೋದು ಅಂತ ಈಗ ತಿಳ್ಕೊಳ್ಳೋಣ. ಬ್ರೌಸರನ್ನು ಓಪನ್ ಮಾಡಿ, ನೆಕ್ಸ್ಟ್ ಇಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಅಂತ ಟೈಪ್ ಮಾಡಿ. ಇಲ್ಲಿ ರಿಮೂವ್ ಬ್ಯಾಕ್ಗ್ರೌಂಡ್ ಫ್ರಮ್ ಇಮೇಜ್ ಫಾರ್ ಫ್ರೀ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ ಒಂದು ಇಮೇಜ್ನ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕು ಅಂದ್ಕೊತೀರೋ ಆ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಕೊಡಿ. ನೆಕ್ಸ್ಟ್ ನೋಡಿ, ಇಲ್ಲಿ ಈ ರೀತಿ ಅಪ್ಲೋಡ್ ಆಗ್ತಾ ಇದೆ. ಈಗ ನೋಡಿ, ರಿಮೂವ್ ಆಗಿದೆ, ಬ್ಯಾಕ್ಗ್ರೌಂಡು ಏನೂ ಸಹ ಇಲ್ಲ. ಅದೇ ನಾವು ಈಗ ಫೋಟೋಶಾಪಲ್ಲಿ ಆದರೆ ಪೆನ್ ಟೂಲನ್ನು ಯೂಸ್ ಮಾಡ್ಕೊಂಡು ಆ ಫೋಟೋನ ಕಟ್ ಮಾಡೋಷ್ಟೊತ್ತಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬ್ಯಾಕ್ಗ್ರೌಂಡ್ ರಿಮೂವ್ ಆದಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಡೌನ್ಲೋಡ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಓಪನ್ ಅಂತ ಕೊಟ್ಟರೆ ನೋಡಿ, ಈಗ ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೇ ಬರೀ ಇಮೇಜ್ ಮಾತ್ರ ಡೌನ್ಲೋಡ್ ಆಗಿದೆ. ಯಾರಾದರೂ ಹೊಸದಾಗಿ ಫೋಟೋಶಾಪ್ ಕಲಿಯೋರಿದ್ದರೆ ಅಥವಾ ಫೋಟೋಸನ್ನು ಎಡಿಟ್ ಮಾಡೋರಿಗೆ ಈ ಒಂದು ಆ್ಯಪು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಈಗ ನಾವು ಏನು ಒಂದು ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿದ್ದೀವಿ, ಆ ಫೋಟೋವನ್ನು ಓಪನ್ ಮಾಡಿಕೊಂಡು ಯಾವ ರೀತಿ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಮಾಡೋದು ಅಂತ ನೋಡೋಣ. ಇಲ್ಲಿ ಒರಿಜಿನಲ್ ಇಮೇಜ್ಗೂ ಹಾಗೆ ನಾವು ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿರೋ ಇಮೇಜ್ಗೂ ಇರೋ ಅಂಥ ವ್ಯತ್ಯಾಸವನ್ನು ನಾವು ನೋಡ್ಬೋದು ಇಲ್ಲಿ. ಸೊ ನಾವು ಇಲ್ಲಿ ಯಾವುದೇ ಒಂದು ಚಿಕ್ಕ ಡಾಟನ್ನು ಸಹ ಇಲ್ಲದೇ ಕ್ಲೀನಾಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋದನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ಬ್ಯಾಕ್ಗ್ರೌಂಡ್ ರಿಮೂವ್ ಆದಮೇಲೆ ನಾವು ಈ ಇಮೇಜಿಗೆ ಬ್ಯಾಕ್ಗ್ರೌಂಡು ಯಾವ ಕಲರ್ ಬೇಕೋ ಆ ಕಲರನ್ನು ಕೊಟ್ಕೋಬೋದು, ಅಥವಾ ನಾವು ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಒಂದು ಇಮೇಜನ್ನು ಸೆಟ್ ಮಾಡ್ತೀವಿ ಅಂದರೆ ಇಮೇಜನ್ನು ಸಹ ಸೆಟ್ ಮಾಡ್ಬೋದು. ಸೊ ಈಗ ನಾನು ಕಲರನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನನಗೆ ಯಾವ ಕಲರ್ ಬೇಕೋ ಆ ಕಲರ್ ಮೇಲೆ ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟರೆ ಈ ಬ್ಯಾಕ್ಗ್ರೌಂಡಿಗೆ ನಾನು ಸೆಲೆಕ್ಟ್ ಮಾಡಿರೋ ಕಲರು ಬರುತ್ತೆ. ಕಲರನ್ನು ಸೆಲೆಕ್ಟ್ ಮಾಡಿದ್ಮೇಲೆ ನಾವು ಇಮೇಜ್ ಮೇಲೆ ಬಂದು ಪೇಂಟ್ ಬಕೆಟನ್ನು ತೊಗೊಂಡಿರ್ತೀವಲ್ಲ, ಪೇಂಟ್ ಬಕೆಟನ್ನು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ನಾವು ಯಾವ ಒಂದು ಕಲರನ್ನು ಸೆಲೆಕ್ಟ್ ಮಾಡಿರ್ತೀವೋ ಆ ಕಲರು ಬ್ಯಾಕ್ಗ್ರೌಂಡಿಗೆ ಈ ರೀತಿ ಬರುತ್ತೆ. ಈಗ ನಾವು ಬೇರೆ ಕಲರನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಕಲರ್ ಕಾಣಿಸ್ತಾ ಇದೆ ನೋಡಿ, ಲೆಫ್ಟ್ ಸೈಡು ಬ್ಲೂ ಕಲರು. ಆ ಬ್ಲೂ ಕಲರ್ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಈ ರೀತಿ ಎಲ್ಲ ಕಲರ್ಸೂ ಸಹ ಓಪನ್ ಆಗುತ್ತೆ. ಈಗ ನಾವು ಇಲ್ಲಿ ಸರ್ಕಲ್ ಕಾಣಿಸ್ತಾ ಇತ್ತಲ್ಲ, ಈ ಸರ್ಕಲನ್ನು ಯಾವ ಕಲರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀವೋ ಆ ಒಂದು ಕಲರು ಅಲ್ಲಿ ತೋರಿಸ್ತಾ ಇರುತ್ತೆ. ಆ ಒಂದು ಕಲರನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಓಕೆ ಕೊಟ್ಟು ನೆಕ್ಸ್ಟು ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಕಲರು ಚೇಂಜ್ ಆಗುತ್ತೆ. ಈಗ ಕ್ರಾಫ್ಟ್ ಟೂಲನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ವಿಡ್ತ್ 1.5 ಇಂಚ್ ಕೊಡಿ, ಹಾಗೆ ಹೈಟು 2 ಇಂಚ್ ಕೊಟ್ಬಿಟ್ಟು ರೆಸಲ್ಯೂಷನ್ನು 300 ಇರಬೇಕು. ಸೊ ಇದೆಲ್ಲ ಕೊಟ್ಟಮೇಲೆ ನಾವು ಕ್ರಾಫ್ಟ್ ಟೂಲನ್ನು ಈ ಒಂದು ಇಮೇಜ್ ಮೇಲೆ ಈ ರೀತಿ ಕ್ರಾಫ್ಟ್ ಮಾಡಿದ್ರೆ ಎಷ್ಟು ನಾವು ಸೈಜ್ ಕೊಟ್ಟಿರ್ತೀವೋ ಆ ಸೈಜಲ್ಲಿ ಈ ಒಂದು ಇಮೇಜು ಕ್ರಾಪ್ ಆಗುತ್ತೆ. ಕ್ರಾಫ್ಟ್ ಮಾಡಿದ್ಮೇಲೆ ಎಂಟರನ್ನು ಒತ್ತಿ ಅಥವಾ ಮೇಲ್ಗಡೆ ರೈಟ್ ಮಾರ್ಕ್ ಇದೆ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈಗ ಫೈಲ್ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಸೈಜು 4/6 ತಗೋಬೇಕಾಗುತ್ತೆ. ವಿಡ್ತು 6 ಕೊಡಬೇಕು, ಹೈಟು 4 ಕೊಡಬೇಕು, ಹಾಗೆ ರೆಸಲ್ಯೂಷನ್ನು 300 ಇರಬೇಕು. ಮತ್ತು ಇದು ಪಿಕ್ಸಲ್ಸು 6 ಇಂಚಸ್ ಅಂತ ಇದೆ ನೋಡಿ, ಇದೇ ಒಂದು ಇರಬೇಕು. ಸೈಜನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಓಕೆ ಕೊಡಿ. ನೆಕ್ಸ್ಟ್ ಈಗ ನೋಡಿ, ಈ ರೀತಿ ಪೇಜ್ ಬಂದಿದೆ. ಈಗ ನಾವು ಆಗಲೇ ಕ್ರಾಫ್ಟ್ ಮಾಡಿರೋ ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಮೂವ್ ಟೂಲ್ ತಗೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಮೂವ್ ಮಾಡಬೇಕು. ಸೊ ಈಗ ನಾವು ಏನೋ ಒಂದು ಪೇಜನ್ನು ತೊಗೊಂಡಿದ್ದೀವಿ, ಆ ಪೇಜ್ ಮೇಲೆ ಈ ಒಂದು ಇಮೇಜು ಮೂವ್ ಆಗಿದೆ ನೋಡಿ. ಈಗ ಈ ಇಮೇಜನ್ನು ನಾವು ಪೇಜಿಗೆ ಕರೆಕ್ಟಾಗಿ ಸೆಟ್ ಮಾಡಬೇಕು. ಸೊ ಸೆಟ್ ಮಾಡಿದ್ದಾದಮೇಲೆ ನೆಕ್ಸ್ಟು ಇಮೇಜನ್ನು ಸೆಲೆಕ್ಟ್ ಮಾಡಿಬಿಟ್ಟು Ctrl+J ಅನ್ನು ಪ್ರೆಸ್ ಮಾಡಿದ್ರೆ ಈ ಇಮೇಜು ನಿಮಗೆ ಕಾಪಿ ಆಗುತ್ತೆ. ಸೊ ಈಗ ಕಾಪಿ ಆಗಿರೋ ಇಮೇಜನ್ನು ನಾವು ಈ ರೀತಿ ಮೂವ್ ಮಾಡ್ಬೋದು. ನೆಕ್ಸ್ಟು ಇದೇ ಇಮೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ಮತ್ತೆ Ctrl+J ಅನ್ನು ಪ್ರೆಸ್ ಮಾಡಿ. ಈ ರೀತಿ Ctrl+J ಅನ್ನು ಪ್ರೆಸ್ ಮಾಡಿದ್ರೆ ನಮಗೆ ಎಷ್ಟು ಇಮೇಜ್ ಬೇಕೋ ಅಷ್ಟು ಇಮೇಜು ಕಾಪಿ ಆಗ್ತಾ ಹೋಗುತ್ತೆ. ಸೊ ನಾವು ಒಂದೊಂದೇ ಇಮೇಜನ್ನು ತಗೊಂಡು ಈ ರೀತಿ ಮೂವ್ ಮಾಡ್ಕೋಬೋದು. ಇಲ್ಲಿ ನಾನು ಏನು ವರ್ಕ್ ಮಾಡ್ತಾ ಇದ್ದೀನೋ ಆ ವರ್ಕು ಇಲ್ಲಿ ಲೇಯರ್ಸಲ್ಲಿ ತೋರಿಸ್ಬೇಕು, ಆದರೆ ಇಲ್ಲಿ ಲೇಯರ್ಸು ಓಪನ್ ಆಗಿಲ್ಲ. ಈಗ ನಾನು ಈ ಲೇಯರ್ಸನ್ನು ಎಲ್ಲಿಂದ ತೊಗೊಬೇಕು ಅಂತ ಅಂದರೆ ವಿಂಡೋಸಲ್ಲಿ ಹೋಗ್ಬಿಟ್ಟು ಲೇಯರ್ಸ್ ಅಂತ ಇರುತ್ತೆ, ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಈಗ ನಾವು ಏನೇನು ವರ್ಕ್ ಮಾಡಿದ್ದೀವಿ ಅದೆಲ್ಲನೂ ಸಹ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಒಂದೊಂದು ಲೇಯರು ಸಪ್ರೇಟ್ ಇದೆ. ಈ ಎಲ್ಲ ಲೇಯರ್ಸನ್ನು ನಾವು ಒಟ್ಟಿಗೆ ಮಾಡಬೇಕು. ಸೊ ಲೇಯರ್ 1 ಕಾಪಿ ಆಫ್ 3 ಮೇಲೆ ಕ್ಲಿಕ್ ಮಾಡಿಬಿಟ್ಟು Ctrl+E ಪ್ರೆಸ್ ಮಾಡ್ತಾ ಹೋದರೆ ಈ ಥರ ಎಲ್ಲ ಲೇಯರನ್ನು ಸಹ ಒಂದೇ ಇದರಲ್ಲಿ ಮರ್ಜ್ ಆಗ್ತಾ ಹೋಗುತ್ತೆ.
ಈಗ ಕಂಟ್ರೋಲ್ ಟಿ ಅನ್ನು ಪ್ರೆಸ್ ಮಾಡಿ ಎಲ್ಲ ಇಮೇಜು ಒಂದೇ ಸಮಕ್ಕೆ ಬರೋ ಥರ ನಾವು ಸೆಟ್ ಮಾಡ್ಕೊಬೇಕು. ಇದಾದಮೇಲೆ ಎಂಟರನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ಈಗ ಲೇಯರ್ 1 ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಜೆ ಅನ್ನು ಪ್ರೆಸ್ ಮಾಡಿದ್ರೆ ನಮಗೆ ಇನ್ನೊಂದು ಲೇಯರು ಕಾಪಿ ಆಗುತ್ತೆ. ಈ ಲೇಯರನ್ನು ಮೂವ್ ಟೂಲನ್ನು ತೊಗೊಂಡು ನಾವು ಮೂವ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮೂವ್ ಮಾಡಿದ್ಮೇಲೆ ಈಗ ಲೇಯರ್ 1 ಕಾಪಿ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ಕಂಟ್ರೋಲ್ ಇ ಅನ್ನು ಪ್ರೆಸ್ ಮಾಡಿದ್ರೆ ಈಗ ಲೇಯರ್ 1 ಮತ್ತು ಲೇಯರ್ 2 ಎರಡೂ ಒಂದೇ ಆಗುತ್ತೆ. ಈ ರೀತಿ ಈಸಿಯಾಗಿ ನಾವೇ ಈ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಸನ್ನು ಮಾಡ್ಕೋಬೋದು. ಈ ರೀತಿ ರೆಡಿಯಾದ ಫೋಟೋಸನ್ನು ನಾವು ಸೇವ್ ಮಾಡಿ ಇಟ್ಕೋಬೋದು ಅಥವಾ ಪ್ರಿಂಟ್ ಬೇಕಿದ್ದರೆ ಪ್ರಿಂಟ್ ಆದರೂ ತಗೋಬೋದು. ಈಗ ನಾನು ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಆ್ಯಸ್ ಮೇಲೆ ಕ್ಲಿಕ್ ಮಾಡಿ ಫೈಲ್ ನೇಮನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋಸು 8 ಇರೋದ್ರಿಂದ P8 ಅಂತ ಕೊಟ್ಟಿದ್ದೀನಿ. ಹಾಗೆ ಯಾವ ಫಾರ್ಮೇಟಲ್ಲಿ ಬೇಕೋ ಆ ಫಾರ್ಮೇಟನ್ನು ಸೆಲೆಕ್ಟ್ ಮಾಡಿದ್ರೆ ನಮಗೆ ಇದೇ ಒಂದು ಫಾರ್ಮೇಟಲ್ಲಿ ಈ ಫೋಟೋಸು ಸೇವ್ ಆಗಿರುತ್ತೆ. ಸೊ ಓಕೆ ಕೊಡಿ. ಸೆಲೆಕ್ಟ್ ಮಾಡಿದ್ದಾದಮೇಲೆ ಓಕೆ ಕೊಡಿ. ಓಕೆ ಕೊಟ್ಟರೆ ಈಗ ನಾವು ಇದನ್ನು ಕ್ಯಾನ್ಸಲ್ ಮಾಡಿದ್ರೂ ಸಹ ನಾವು ಸೇವ್ ಮಾಡಿರೋದ್ರಿಂದ ನಾವು ಎಲ್ಲಿ ಸೇವ್ ಮಾಡಿರ್ತೀವೋ ಅಲ್ಲಿ ಈ ಒಂದು ಫೋಟೋಸು ಇರುತ್ತೆ. ನೋಡಿ ಈಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಪಾಸ್ಪೋರ್ಟ್ ಸೈಜ್ ಫೋಟೋಸು ರೆಡಿಯಾಗಿದೆ. ಹಾಗೆ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಈ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.